ಹಾಗೆ ನಿಮ್ಮಣ್ಣ ವರದಕ್ಷಿಣೆ ಕೊಡುವುದಿದೆಯಲ್ಲ, ಅದೇನು ಕೊಡುವುದು ಬೇಕಾಗಿಲ್ಲ. ಏನಂತೀಯ? ಹೇಳಿ ಮಾವ, ಅದೇನು ಅಂತ. ನೋಡಿ, ನನ್ನ ಕೈಲಿಂದ ಆಗಿದ್ರಿ ಖಂಡಿತ ನಾನು ನಡೆಸಿಕೊಡ್ತೀನಿ. ಆಗುತ್ತೆ, ಹಾಗೇ ಆಗುತ್ತೆ. ನೀನ್ ಮನಸ್ಸು ಮಾಡಿದ್ರೆ ನಿಶ್ಚಯವಾಗ್ಲೂ ಆಗುತ್ತೆ. ಆಯ್ತು ಮಾವ, ನಾನು ನಡೆಸಿಕೊಡ್ತೀನಿ. ಅದೇನಂತ ಹೇಳಿ ಮಾವ. ನೋಡು ನಂದ, ನಾನು ಹೇಳುವ ವಿಷಯ ಬೇರೆ ಯಾರಿಗೂ ಗೊತ್ತಾಗಿರಬಾರ್ದು. ಅಕಸ್ಮಾತ್ ಗೊತ್ತಾದ್ರೆ ನಿನ್ನನ್ನು ಜೀವಂತ ಹುರಿಯಬೇಕಾಗುತ್ತೆ. ಎಚ್ಚರ. ಆಯ್ತು ಮಾವ, ನೀವು ಹೇಳಿದಂತೆ ಈ ವಿಷಯ ನಾನು ಯಾರ ಮುಂದೆ ಹೇಳೋದಿಲ್ಲ. ಹೇಳಿ ಮಾವ. ಹಾಗೆ ಮಾತಾಡಿಯೇ. ನೋಡು ನಂದ, ಈ ನಿನ್ನ ಗುಲಾಬಿಯಂತೆ ಅರಳಿ ನಿಂತಿರುವ ದುಂಡಾದ ದೇಹವನ್ನು ದುಂಬಿಯಾಗಿ ಸವಿಯಬೇಕೆನ್ನುವ ಹುಚ್ಚು ಆಸೆ ಆಗಿದೆ. ನಿಮ್ಮ ಮಗಳಂತಿರುವ ಸಸ್ಯವನ್ನು ಸರಸಕ್ಕೆ ಕರಿತಾ ಇದ್ದರಲ್ಲ, ನಾಚಿಕೆ ನಿಮ್ಮ ಹೇಸಿ ಜನ್ಮಕ್ಕೆ. ನಾಚಿಕೆ? ನಾಚಿಕೆ ನಾಚಿಕೆ ನಾಚಿಕೆ. ಈ ಜಗತ್ತಿನಲ್ಲಿ ನಾಚಿಕೆ ಒಂದು ಪೆಟ್ಟಿ. ಬೇಕಾದದನ್ನು ಅನುಭವಿಸಲು ಸಾಧ್ಯ. ಸುಮ್ಮನೆ ಹಠ ಮಾಡದೆ ನನ್ನವಳಾದ್ರೆ ಸರಿ, ಹೇಳ್ದೇದ್ರೆ ಸುಮ್ಮನೆ ಹಠ ಮಾಡದೆ ಬಾರೇ ಬಾ, ನಮ್ಮ ಕಾಮತೃಷೆಯನ್ನು ಈಡೇರಿಸುವಾರೇ ಬಾ. ಒಳಗೆ ಹೋಗಮ್ಮ ನೀನು. ವೇಣುಗೌಡ್ರೆ, ನಿಮ್ಮ ನೆಚ್ಚತನ ಇಂಥ ಹೊಲಸ ಕೆಲಸ ಮಾಡುವುದಕ್ಕೆ ನಾಚಿಕೆ ಆಗುವುದಿಲ್ಲವೇ ನಿಮ್ಮ ಹೆಸರು ಜನ್ಮಕ್ಕೆ? ನಾನು ಸಾಕಿದ ನಾಯಿ ನೀನು. ಸುಮ್ನೆಗೆ ಭಗವತಿ ಮಗನ, ಸುಮ್ನೆ ನಿನ್ ಕೆಲಸ ನೀನ್ ನೋಡ್ಕೋ. ನನ್ನ ವಿಷಯದಲ್ಲಿ ತಲೆ ಹಾಕ್ಬೇಡ. ತಲೆ ಹಾಕಿದರೆ ತಲೆ ತೆಗೆಯಬೇಕಾಗುತ್ತದೆ ಮಗನೇ. ಪೌನರ್ಯಾಕ್ಷರ. ನನ್ನ ತಲೆ ಹಿಡ್ಕೋ. ನೀನು ನಿಜವಾಗಿ ನಿನ್ನ ತಂದೆ ತಾಯರ ಬಾರಲೆ ಮುಂದಕ್ಕೆ. ಏಕ್ ಮಾರ್ತೋತ್ ಕೂಡಲೇ ಗೌಡ. ಮಚ್ ಕೈಯಲ್ಲಿ ಹಿಡಿದು ಹುಚ್ಚಿನಂತೆ ಹಾರಾಡಬೇಡಲೇ ಕೊಣ್ಣಿ. ಕೈಗೆ ಮಚ್ಚ ಹಿಡಿಯಲು ಕೊಟ್ಟವನೇ ನಾನು. ನನ್ನ ಕಾರಸ್ಥಾನದ ಮುಂದೆ ಕಿಡಿ ಕಾರಿದರೆ ನಡು ಬೀದಿಯಲ್ಲಿ ಕತ್ತರಿಸಬೇಕಾಗುತ್ತದೆ ಮಗನೇ ಈ ನಿನ್ನ ರೋಂಡ ಮೊಂಡವನ್ನು. ಅದಕ್ಕೂ ಮುಂಚೆ ನನ್ನ ಮಾತು ಕೇಳು. ಇಷ್ಟು ವರ್ಷ ನೀ ಹೇಳಿದ ಹಾಗೆ ಅದೆಷ್ಟು ಕೆಟ್ಟ ಕೆಲಸ ಮಾಡಿರುವೆ ನನ್ನ ಕೈಗಳು. ಇಂದು ನನ್ನ ತಂದೆ ತಾಯಿ ಸಾಕ್ಷಿಯಾಗಿ ಹೇಳುವೆ, ಕೇಳಿಸ್ಕೋ ಮಗನೇ. ಚಿಕ್ಕಂದಿನಿಂದ ಅಗಲಿದ ನನ್ನ ಅಣ್ಣ ತಮ್ಮಂದರನ್ನು ಹುಡುಕಿ ನಿನ್ನ ಕಪಟ ನಾಟಕಕ್ಕೆ ನಾಂದಿ ಹಾಡದಿದ್ದರೆ ನನ್ನ ಹೆಸರು ಇಂದ್ರನ ಗೆದ್ದ ನರೇಂದ್ರನೇ ಅಲ್ಲ. ಕೊಲೆ, ಸುಲಿಗೆ, ಮೋಸ, ಅನ್ಯಾಯ, ಆಕ್ರಮ ಪ್ರಾಕ್ರಮ ಮಾಡಿದ ದೇಹ ಈ ನಾಡಿನ ಏಳಿಗಾಗಿ ಬಡವರ ಹೆಣ್ಣು ಮಕ್ಕಳ ಮೇಲೆ ನಡೆಸುತ್ತಿರುವ ಅತ್ಯಾಚಾರವನ್ನು ತಡೆದು ನೀವು ಮತ್ತೆ ಕಾಮಕರ ಕಣ್ಣ ಕಿತ್ತು ವರದಕ್ಷಿಣೆ ಪಿಡಿಗೊಡಗಿಸುವೆ. ಲೇಗೌಡ, ಗುಡ್ ಬೈ ನಿನ್ನ ಕೆಲಸಕ್ಕೆ. ಹೋಗಲೇ ಹೋಗೋ, ನಾ ಮಾಡ್ತೇನೆ ನನ್ನ ಮಗನೇ. ನಿಮ್ಮಂಥವ್ರಿಗೆ ದೊಡ್ಡ ಸುರಿದ್ರೆ ನಿಮಿಷಕ್ಕೊಬ್ಬಟ್ಟು ತರ್ತೀನಿ. ಆದ್ರೂ ನಾನ್ ಸಾಕಿದ್ ನಾಯಿ ಇದು. ಅವರು ಅಣ್ಣ ತಮ್ಮಂದಿರನ್ನ ಹೋಗಿ ಕೂಡುವುದರಲ್ಲಿ ಏನು ಸಂದೇಹವಿಲ್ಲ.
ಎಂತ ಕೆಲಸವಾಯಿತು? ಏನೋ ಗೌರವದ ವಿಚಾರ ಮಾಡುತ್ತಾ ನಿಂತಿರಲ್ಲ, ಏನಾಯ್ತು? ಬಾ ವಿಷಕಂಠ, ಬಾ. ಯಾವ ಬಾಯಿಂದ ಹೇಳಲಿಯಪ್ಪ ವಿಷಯವನ್ನು? ಏನಾಯ್ತು ಡ್ಯಾಡಿ, ಏನಾಯ್ತು? ವಿಷಕಂಠ, ನೀನು ಇಲ್ಲದ ಸಮಯ ಸಾಧಿಸಿ ಸರಸವಾಡಲು ಕಳೆದಳಪ್ಪ ನಿನ್ನ ಹೆಂಡತಿ. ಡ್ಯಾಡಿ, ಅವಳ ತಾಳಿಯನ್ನು ಹರಿದು ಮತ್ತು ತೋರ ಮನೆಗೆ ಕಳಿಸಿ ಬಿಡುತ್ತೇನೆ ಡ್ಯಾಡಿ. ನಂದ ಇಲ್ಲ ನಂದ. ಸ್ವಾಮಿ, ಸ್ವಾಮಿ, ನೋಡಿ ಸ್ವಾಮಿ, ನೀವಿಲ್ಲದ ಸಮಯ ಸಾಧಿಸಿ ಬಾಯಿ ಮುಚ್ಚಲೆ ಹೊಲಸು ಹೆಣ್ಣೆ, ಈ ನಿನ್ನ ಕಣ್ಣೀರಿನ ನಾಟಕವನ್ನು ಮುಂದೆ ತೋರಿಸಬೇಡ. ಸೊತ್ತು 60 ಹಳ್ಳಿಗೆ ತಡೆಯಾಗಿ ಮೆರೆಯುವ ನನ್ನ ತಂದೆ ಸುಳ್ಳು ಹೇಳುವರೆ. ನಾನು ಕಟ್ಟಿದ ತಾಳಿಯನ್ನು ಬಿಚ್ಚಿ ನಿನ್ನ ತವರಿಗೆ ರೈಟ್ ಏನು ಸ್ವಾಮಿ, ತಾಳಿ ಭಾಗ್ಯ ಬರುವುದು ಹೆಣ್ಣಿಗೆ ಒಂದೊಂದು ಸಲ ಅದನ್ನೇ ಬಿಚ್ಚಿಕೊಡೋದಕ್ಕಲ್ಲ. ನೋಡಿ, ಪ್ರತಿಯೊಂದು ಹೆಣ್ಣು ಮಕ್ಕಳು ಮುತ್ತೈದೆಗೆ ಸಾಯಬೇಕಂತ ಆಸೆ ಪಡುತ್ತಾರೆ ವಿನಃ ಯಾವಳು ಗಂಡ ಸತ್ತ ರಂಡೆ ಆಗಬೇಕಂತ ಆಸೆ ಪಡುವುದಿಲ್ಲ. ಸ್ವಾಮಿ, ನಿಮ್ಮಂತ ಸಂಶಯಾದ ಭೂತಾತ್ಮನೊಂದಿಗೆ ಸಂಸಾರ ಮಾಡೋದು, ಅದ್ರ ಬದಲು ಗಂಡ ಸತ್ತ ರಂಡಿ ಆಗಿರೋದೇ ಎಷ್ಟೇ ಲೇಸು. ರಂಡೆ ಆಗೋದು ನಿನ್ನ ಹಣಿಯಲ್ಲಿ ಬರೆದಿದ್ದರೆ ಯಾರಿಂದ ತಪ್ಪಿಸಲು ಸಾಧ್ಯವಿಲ್ಲ. ಬೆಚ್ಚಿಕೊಂಡು ನಾನು ಕಟ್ಟಿದ ತಾಳಿಯನ್ನು ಬೇಡಿ ಸ್ವಾಮಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಅದು ಅಲ್ಲದೆ ನಿಮ್ಮ ಕಾಲಿಗೆ ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ಕೊರವಲ್ಲಿರೋ ಮಾಂಗ್ಯವನ್ನು ಕಸಿದುಕೊಳ್ಳಬೇಡಿ ಸ್ವಾಮಿ, ಕಸಿದುಕೊಳ್ಳಬೇಡಿ. ಬೆಚ್ಚಿಕೊಂಡು ನಾನು ಕಟ್ಟಿದ ತಾಳಿ ಬೇಡಿ ಸ್ವಾಮಿ. ಈ ಬಣ್ಣದ ಬಡಿವಾರ ನಮ್ಮ ಮುಂದೆ ನಡೆಯಲ್ಲ. ನಿಮ್ಮ ಅಣ್ಣ ಬಂಗಾರ ಕೊಡೋದಿದೆಯಲ್ಲ, ಹೋಗು ಅದನ್ನ ತೆಗೆದುಕೊಂಡು ಬಾ, ಹೋಗು. ಎಲ್ಲ ಗಂಡುಲ ಗರತಿಯ ಮಗಳೇ, ನನ್ನ ತಂದೆಯ ಸುಖ ಬಯಸಿ ನೀನು ಅದೆಷ್ಟೋ ಹಿಂದೆ ಮಿಂಡರಿಗೆ ಸೆರಗು ಹಾಸಿರಬಹುದು. ಹೋಗು ಎಂದೇ ಹೋಗು.